ಯಾರೋ ಒಬ್ಬರು ಹೇಳಿದ್ರಂತ, ಏನಂತ, ಇಲ್ಲ ಮಠದೊಳಗೆ ಭಾರಿ ಚಂದ ಬಸವ ಪುರಾಣ ನಡೆದೈತಿ, ಮಠದೊಳಗೆ ಬಸವ ಪುರಾಣ ಭಾರಿ ಚಂದ ನಡೆದೈತಿ, ಚಲೋ ಚಲೋ ಅಡುಗೆ ಮಾಡ್ಸಕತ್ತಾರೆ, ಏನು ಹುಗ್ಗಿ ಮಾಡ್ಸಕತ್ತಾರೆ, ಯಾರೋ ಶೇಂಗಾದ ಹುಡುಗಿ ತರಾಕತ್ತಾರೆ, ಹೋಗಿ ಇಲ್ಲ ಆ ಕಡೆ ಅಂದವ ಇನ್ನೊಬ್ಬ. ಅವಂಗೆ ಹೌದಾ ಅಂದ. ಅವ್ನು ಊರಾಗ ಅದನ್ನು ಗೊತ್ತೇ ಇಲ್ಲ, ಅವ್ನು ಪಾಪ ಇಷ್ಟೆಲ್ಲ ನಡೆದಿದ್ದು ಗೊತ್ತೇ ಇಲ್ಲ. ಕೆಲವು ಮಂದಿ ಇದ್ದು ಕೂಡ ಸತ್ತಂಗೆ ಇರ್ತಾರೆ ಊರಾಗ, ತಲೆಯಾಗಿಟ್ಕೊಂಡು. ನಿಮ್ಮ ಊರಾಗ ಬಹುತೇಕ ಹಂಗೆ ಯಾರಿಲ್ಲ, ಎಲ್ಲರೂ ಇಲ್ಲೇ ಬಂದು ಕಾಣಕತ್ತೀರಿ ನೀವು. ಭಾಳ ಊರಾಗ ಹಂಗೆ ಇರ್ತಾರೆ. ನಮಗೇನು ಗೊತ್ತಲ್ಲ, ಎದ್ರ ಅಂಗಡಿ ಬಿದ್ರಿಗೂ ಅಂಗಡಿ ತಿಳಿತೈತಲ್ಲಮ್ಮ. ಎದ್ರ ಅಂಗಡಿಗೆ ಹೋಗೋದು, ಸಿದ್ರ ಬಂದ್ರಂದ್ರೆ ಸೀದಾ ಅಂಗಡಿಯಾಗ ಬೀಳೋದು. ಅವ್ರ ಮನೆ ಬಗಲ ಹಾಕ್ಕೊಂಡು ಹೊರಗೆ ಅವ್ರು ಇದ್ರೇನು ಬಿಟ್ರೇನು ಅದಾರ ಅಂತಿಲ್ಲ, ಹೋಗಾರಂತಿಲ್ಲ, ಎತ್ತರ ಅದಾರ ಅಂತಿಲ್ಲ. ಇವ್ರು ಸತ್ತಾಗ 4 ಮಂದಿ ಮಣ್ಣಿ ಸಹಿತ ಬರಬಾರ್ದು, ಹಂಗೆ ಬದುಕಿರ್ತಾರೆ ಕೆಲವು ಮಂದಿ. ಸತ್ತಾಗ 4 ಮಂದಿ ಹೊರಗೆ ಬರಬಾರ್ದು, ಹಂಗೆ ಬದುಕಿ ಹೋಗಿಬಿಡೋದು. ಯಾರಂದ್ರೂ ಸಂಬಂಧ ಇಲ್ಲ, ಹೊರಗೆ ಪಟ್ಟಿಗಿಟ್ಟಿ ಸಂಬಂಧ ಇಲ್ಲ, ಸ್ವಾಮಿಗಳು ಬರ್ತಾರೆ ಅನ್ನುವಂಥದ್ದು ಏನೂ ಗೊತ್ತಾಗೋದಿಲ್ಲ. ಒಟ್ಟು ಹಂಗೆ ಬದುಕಿಬಿಡೋದಪ್ಪ. ಹಂಗೆ ಬದುಕಿದ್ರೆ ಏನು ಬದುಕಂತಾರನ ಅದಕ್ಕೆ ಬದುಕು ಅನ್ನಂಗಿಲ್ಲ. ಅದಕ್ಕೆ ಹೆಂಗಾರ ಬದುಕೋದಲ್ಲ, ಬಂದಾಗ 4 ದಿವಸ ಚೆಂದಾಗಿ ಇರಬೇಕಾ. 4 ದಿವಸದ ಸಂತಿದು. ಎಷ್ಟು ಮಂದಿ ಇಲ್ಲಿ ಬಂದು ಕುಂತೀವಲ್ಲ, ನಮಗೊಂದು 4 ದಿವಸದ ಸಂತಿಪ್ಪ ಇದು. ಯಾವಾಗ ಹೋಗ್ತೀವಿ ಹೇಳೋಕ್ಕಾಗೋದಿಲ್ಲ. ಚಂದ ಬದುಕಿ ಹೋಗಬೇಕು ಅಂತ ತಿಳ್ಕೊಂಡು ನಾವೆಲ್ಲ ಇಲ್ಲಿ ಬಂದು ಕುಂತೀವಿ. ಯಾವಾಗ ಹಿಂಗೆ ಹೇಳಿದ ಕೂಡಲೇ ಅವ ಅಂದ, ಇಷ್ಟಕೊಂಡು ಚಲೋ ಮಾಡ್ತಾರಂದ್ರೆ ಮರುದಿವ್ಸ ಸುದ್ದಿ ಎಬ್ಸಿದ್ರಂತೆ ಯಾರು, ಇಲ್ಲ ಇವತ್ತು ಯಾವುದೋ ಊರವ್ರು ಬೇಸನ್ ಉಂಡಿ ತೊಂಬರೋದಾರ ಅಂತ. ಬೇಸನ್ ಉಂಡಿ ತೊಂಬರೋರು ಅಂದ್ರೆ ಅಂದ್ಬಿಡ್ಲಿ ಅವ ಅಂದ, ಹಂಗಂದ್ರೆ ಇವತ್ತು ಪುರಾಣಕ್ಕೆ ಹೋಗ್ಬೇಕು ನಾನು ಅಂದ. ಅವ ಪುರಾಣ ಕೇಳಕ್ಕೆ ಬಂದಿಲ್ಲ. ಅವ ಬೇಸನ್ ಉಂಡಿ ತಲೆಗಿಟ್ಕೊಂಡು ಬಂದಾನ. ಬೇಸನ್ ಉಂಡಿ ತಲೆಯಾಗಿಟ್ಕೊಂಡು ಬಂದಾನ. ಇನ್ನೇನು ಹಿಂಗೆ ಬಫೆ ಸಿಸ್ಟಮ್ ಇರಲಿಲ್ಲ. ನಮ್ಮ ಮಂದಿ ಉಣ್ಣೋದು ಫಾಸ್ಟ್, ತಿನ್ನೋದು ಫಾಸ್ಟ್, ಕುಡಿಯೋದು ಫಾಸ್ಟ್, ಮಲಗೋದು ಫಾಸ್ಟ್, ನೆಶಿನಾಗ ಎದ್ದು ಹೋಗೋದು ಫಾಸ್ಟ್. ಎಲ್ಲ ಬ್ರೇಕ್ಫಾಸ್ಟಿಗೆ ಬಂದು ನಿಂತೀವಿ ನಾವು. ಒಟ್ಟು ಬರೀ ಸ್ಪೀಡ್ಪ, ಹೊಡೆದ. ಕೆಲವು ಮಂದಿ ಓಡ್ತಾರಲ್ಲ, ಹಂಗೆ ಪುರಾಣ ಮುಗಿತಂದು ಕೂಡಲೇ ಎದ್ದ ಬಿಡ್ತಾರೆ. ಹಂಗೆ ಎಲ್ಲಿ ಹೋಗ್ತಾರೆ ಅನ್ಸುತ್ತೆ. ಕೆಲವು ಮಂದಿಗೆ ಓಡು ಚಟ ಬರೀ, ಎಲ್ಲಿ ಹೋದ್ರು ಓಡೋದು. ಒಬ್ಬ ಯಾವನೋ ಟ್ರೈನ್ನಾಗ ಇಳ್ದವನ ಸುಮ್ಮನೆ ಹೋಗ್ಬೇಕಿಲ್ಲ, ಇನ್ನೂ ಟ್ರೈನ್ ನಿಂತೆ ಎಲ್ಲ ಪಟ್ನ ಜಿಗದವನ ಓಡಾಕತ್ತಿದ್ ನೋಡಿ ಟಿ ಸಿ ಅನ್ಕೊಂಡ. ಬಹುತೇಕ ಇವ ಟಿಕೆಟ್ ತೊಗೊಂಡಿಲ್ಲ, ಅದಕ್ಕೆ ಓಡಾಕತ್ತಾನಂತ. ಅವನ ಹಿಂದೆ ಇವ ಓಡಾಕತ್ತ. ಅವ ಹೊಡಿದೆ ತಾಮ್ರೆ ಅಂತ ಅಂದ್ಬಿಡ್ಲೆ ಹಿಂಗೆ ನೋಡವ ಹಿಂಗೆ ನೋಡಾಕತ್ತಿದ್ದಲ್ಲ. 2 ಕಿಲೋಮೀಟ್ರ್ ಆದಮೇಲೆ ಸಿಕ್ಕವ. ಟಿಕೆಟ್ ನಿಕಾಲ್ ತೆಗಿ ಅಂದವ. ತೆಗೆದು ಕೈಯಾಗ ಕೊಟ್ಟವ, ಟಿಕೆಟ್ ತೊಗೊಳ್ರಿ ಅಂತ. ಮತ್ತು ಟಿಕೆಟ್ ಇದ್ದವ, ನೀ ಯಾಕೆ ಓಡಿ ಬಂದ್ವಿ ಅಂದವ. ಓಡೋದು ನನ್ನ ಹಾಬಿರಿ ಅಂದವ. ಓಡೋದು ನನ್ನ ಚಟ, ಅದಕ್ಕೆ ಓಡ್ಕೊಂಡು ಬಂದಿ. ನೀವು ಯಾಕೆ ಬಂದಿರಿ ಅಂದವ. ನಿನ್ನ ಕಡೆ ಟಿಕೆಟ್ ಇಲ್ಲ ಅಂತ ಬಂದಿನೋ, ನನಗೇನು ಗೊತ್ತಾ ಅಂದವ. ನೋಡ್ರಿ, ವಿಚಾರ ಮಾಡ್ಕೊಡ್ರಿ. ಅವ ಓಡಿ ಅದಕ್ಕೆ ಹೊಂಟಾನ, ಇವಂಗೆ ಗೊತ್ತಿಲ್ಲ. ಸುಮ್ಮನೆ ಅವನಿಂದ ಬೆನ್ನು ಹತ್ಕೊಂಡು ಓಡಿ ಹೊಂಟಾನಲ್ಲ, ಏನೈತೆ ಅದರಿಂದ ಉಪಯೋಗ? ಏನೂ ಇಲ್ಲ. ಅದಕ್ಕೆ ಓ ಭಾಗ್ ರಹೆ ಹೈ ಮೈ ಬಿ ಭಾಗ್ ರಹಾ ಹೂಂ, ಓ ಕ್ಯೂ ಭಾಗ್ ರಹೆ ಹೈ ಮುझे ಪತಾ ನೈ. ಅವ ಎದಕ್ಕೆ ಹೊಂಟಾನ ಇವಂಗೆ ಗೊತ್ತಿಲ್ಲ, ಇವ ಎದಕ್ಕೆ ಓಡಿ ಹೊಂಟಾನ ಅವ್ನು ಗೊತ್ತಿಲ್ಲ. ಒಟ್ಟು ಓಡ್ಕೊಂತ ಹೊಂಟಿವಪ್ಪ. ಮತ್ತು ಓಡಿ ಹೋಗಿ ಎಲ್ಲಾರ ನಿಲ್ಲವ್ರದ್ರಿ, ಒಂದು ದಿವಸ ನಿಲ್ಲಬೇಕಲ್ಲ ಎಲ್ಲಾರ. ಓಡಿ ಹೋಗೋದಂದ್ರೆ ಎಲ್ಲಾರ ನಿಲ್ಬೇಕಲ್ಲ. ಹಾಗಾಗಿ ನಾವೆಲ್ಲ ತಲೆಗಿಟ್ಟು ಹೋಗ್ಬೇಕು, ಸಮಾಧಾನ ಅನ್ನೋದು ಬಾಳ್ಬೇಕು. ಅವ ಬಂದು ಇನ್ನೇನು ಊಟಕ್ಕೆ ಎಲ್ಲರೂ ಕುಂತಿದ್ರು, ಹಿಂಗೆಲ್ಲ ನೀಡ್ಕೊಂತ ಬರಾಕತ್ತಿದ್ರು. ನೀಡ್ಕೊಂತ ಬರುವಂಥ ಟೈಮ್ದೊಳಗೆ ಒಂದು ಉಂಡಿ ನೀಡಿದ. ಸುಮ್ಮನೆ ತಿನ್ಬೇಕಿಲ್ಲ, ಅದನ್ನು ತೊಗೊಂಡ ಹಿಂದಿಟ್ಕೊಂಡು ಹಿಂಗೆ ಇನ್ನೊಂದು ನಿಡ್ಸ್ಕೋಬೇಕನ್ನೋ ಆಶೆಕ್ಕೆ. ಏನು ತೊಂದರೆ ಇಲ್ಲ, ನಿಡ್ಸ್ಕೋಬೋದು, ಎಷ್ಟಾದ್ರೂ ಅರ್ಜುನ ಪ್ರಸಾದ ಐತಿ. ಹಿಂಗೆ ಉಂಡಿ ತೊಗೊಂಡು ಹಿಂದಿಟ್ಕೊಂಡ. ಮತ್ತೊಮ್ಮೆ ನೀಡಕ್ಕೆ ಬಂದವ, ಮತ್ತು ಉಂಡಿ ತೊಗೊಂಡ ಹಿಂದಿಟ್ಕೊಂಡ. ನೀಡ್ಬಾ ಇಲ್ಲ, ನಡೆಯಲ್ಲ ಅಂದವ. ಅವಾಗ ಮತ್ತೊಂದು ಉಂಡಿ ತೊಗೊಂಡ ಹಿಂದಿಟ್ಕೊಂಡ. ಹಿಂಗೆ 10 ಉಂಡಿ ತೊಗೊಂಡು ಹಿಂದಿಟ್ಕೊಂಡಾನ. ಅದನ್ನು ತಿನ್ಬೇಕಿಲ್ಲ, ಮತ್ತು ಕರೆದು 11ನೇ ಉಂಡಿ ನೀಡಕ್ಕೆ. ಎಲ್ಲರಿಗೂ ನೀಡ್ತೀನಿ, ನನಗೆ ನೀಡವಲ್ಲ ಅಂದವ. ಅವ ನೀಡ್ದವ್ ಗೊತ್ತಿತ್ತು, 10 ನೀಡಿ ನಾನು ಇನ್ನೂ ನೀಡಂತ. ನೀವು ತಿಂತಿದ್ರು ತಿನ್ನಿಲ್ಲ ಅಂತ ಎದ್ದೇಳಂದವ. ಹಿಂಗೆ ಹೇಳಿದ ಕೂಡಲೇ ಮತ್ತು ಇವ್ಗೆ ಗೊತ್ತಾಗೈತಿ ಇನ್ನೇನು ನೀಡಂಗಿಲ್ಲ ಅಂತ ತಿಳ್ಕೊಂಡು ಹಿಂದೆ ಉಂಡಿ ತಿನ್ಬೇಕಂತ ಹಿಂಗೆ ನೋಡ್ತಾನ. ಅವ್ನು ಹಣೆ ಬಾರಿ ಹೆಂಗಾಗಿತ್ತಂದ್ರೆ, ಇವೇನು ಆಶೆಗೆ ಬಿದ್ದು ಎಲ್ಲ 10 ಉಂಡಿ ಹಿಂದಿಟ್ಕೊಂಡಿದ್ನಲ್ಲ, ಇನ್ನು ತೊಗೊಂಡು ತಿನ್ಬೇಕು ಅನ್ನೋದ್ರಾಗೆ ಯಾವುದೋ ನಾಯಿ ಬಂದು ಅವ್ನು ತೊಗೊಂಡೋಗಿತ್ತು. ಅದು ಯಾವಾಗ ನಾಯಿ ತೊಗೊಂಡು ಹೋಗಿತ್ತು, ನಾಯಿ ತೊಗೊಂಡು ಹೋಗಿದ್ದು ನೋಡಿ ಇಷ್ಟು ಮನಸ್ಸಿಗೆ ಇದಾತಿ. ಇವಂಗ ಕೈ ಬಂದಿತ್ತು, ಬಾಯಿ ಬರಲಿಲ್ಲಲ್ಲೋ ಮರೆ. ಪುಣ್ಯ ಇಲ್ಲಲ್ಲ. ತಿನ್ಬೇಕನ್ನೋ ಪುಣ್ಯ ಇದ್ರೆ ಅದು ತಟ್ಟಾಗಿದ್ದಿದ್ದು ಹಿಂದೆ ಯಾಕೆ ಹೋಗಿತ್ತು. ಹಿಂದಿದ್ದು ನಾಯಿ ಓದೈತಿ, ನಾಯಿ ಪುಣ್ಯ ಐತದ 10 ಉಂಡಿ ತಿನ್ನೋದು. ಅದ್ರ ಬರ್ದಿತ್ತು. ಮಕ ಒಣಸ್ಕೊಂಡು ಹೊಂಟಿವ. ಯಾರೋ ಹೇಳ್ಯಾರಂತ ಹೋದೆ, 10 ಉಂಡಿ ಆಶೆಕ್ಕೆ ಇದ್ದು, ಒಂದು ಉಂಡಿನೂ ತಿನ್ಲಾರ್ದಾಗ ಹಂಗೆ ಬಂದೆ. ಇದೆ ಅಂತ ಭಾಳ ನಂದಂತ ಅವನ ಬೇಕು ಅಂತ ಹೊಂಟಿದ್ದ. ಇದನ್ನು ನೋಡಿ ಪಾರ್ವತಿ ಪರಮೇಶ್ವರ ಸಿಟ್ಟು ಬಂತಂತ. ಪಾರ್ವತಿ ಅಂತಾಳ, ಅಲ್ಲ ಅವ್ನು ಪಾಪ 10 ಉಂಡಿ ಹಾಕಿದ್ರು, ಇರಲಿ ಆಶೆಕಿನ್ನ ಹಿಂದೆ ಇಟ್ಕೊಂಡಾನ, 1 ಉಂಡಿ ಸಿಗೋಂಗೆ ಮಾಡ್ಬೇಕಿಲ್ಲ ಅಂತ ಆಕಿ ಪರಮೇಶ್ವರ ಟಾರ್ಚರ್ ಮಾಡಕತ್ತಾಳ. ಅಲ್ಲಿ ಇವ ಮಾಡ್ಕೊಂಡಿದ್ದಕ್ಕೆ ಅವ ಏನು ಮಾಡ್ಬೇಕು ಪಾಪ ಭಗವಂತ. ಇವ ಮಾಡಿದ್ದಕ್ಕೆ ಭಗವಂತ ಏನು ಮಾಡ್ಬೇಕು. ಅವಾಗ ಅವ ಅಂದ, ನೋಡು ಪಾರ್ವತಿ, ಅವನ ಮೇಲೆ ಕರ್ಣ, ನೀ ಅನ್ನಪೂರ್ಣೇಶ್ವರಿ, ನೀ ಅವನ ಮೇಲೆ ಕರ್ಣ ಇಟ್ಟಿ, ಭಾಳ ಖುಷಿ ನನಗೆ. ಆದರೆ ನಾ 10 ಉಂಡಿ ಅಲ್ಲ, ಇನ್ನೂ 20 ಉಂಡಿ ಕೊಟ್ಟರು ನಾವು ತಿನ್ನೋ ಭಾಗ್ಯ ಅವಂಗಿಲ್ಲ. ನಾ ಏನು ಮಾಡಲಿ? ಅವ್ನು ಪುಣ್ಯ ಬೇಕಲ್ಲದು ತಿನ್ನಕ್ಕೆ. ನನಗದು ಗೊತ್ತಿಲ್ಲ, ಈಗೇನೋ ಕೊಡಬೇಕು ಅವ್ನು ನೀನು ಅಂತ ನಿಂತಾಕಿ. ಮತ್ತು ಹೆಂಡತಿ ಆರ್ಡ್ರನ್ನು ಯಾರು ಹಿಂದೆ ಹಾಕ್ತಾರೆ ರೀ? ಬೇಕಾದವ್ರು ಬೇಕಾದ್ದು ಹೇಳಿ ಅವ್ರ ಕಡೆಯಿಂದ ಬಂತಂದ್ರೆ, ಪಟ್ಟಿ ಎಷ್ಟು ಕೊಟ್ರಿ ಅಜ್ಜರಿಗೆ?
ಬರ್ಕೋರಿ ಅಜ್ಜಾರ ಒಂದು ಸ್ವಲ್ಪ ಎಷ್ಟು ರೀತಿ ಅಷ್ಟು ಬರ್ಕೋರಿ. ಮತ್ತು ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡುವ ಮರ ದೊಡ್ಡ ಕಾರ್ಯಕ್ರಮ ಐತಿ, ಹೆಚ್ಚು ಮಾಡುವ ಅಂತ ಅಂದ್ಬಿಡ್ಲೆ ಈ ಕಡೆ ಕಣ್ಣು ಈ ಕಡೆ ಹೊಕ್ಕವಿಲ್ರಿ ನಿಮ್ಮ ಊರಾಗ? ಹೋಗೋದಿಲ್ಲ ಅನ್ನೋರು ಇದ್ರೆ ಹೇಳ್ರಿ, ಬೇಕಾದ್ರೆ ನಾಳಿಂದ ನಾವು ಪಟ್ಟಿ ಬರ್ತೀವಿ. ಒಟ್ಟ ನಾವು ಆ ಕಡೆ ಕೇಳಂಗಿಲ್ರಿ ಅಂತ ಅಂದ್ರೆ ಬೇಕಾದ್ರೆ ನಾವು ಬರ್ತೀವಿ. ಕಾರಣ ಆ ಕಡೆ ಹೊಕ್ಕೈತಿ, ಆ ಕಡೆ ಹೋದ್ಬಿಡ್ಲೆ ಮತ್ತೆ ತಡ್ರಿ ಒಂದು ನಿಮಿಷ ಒಳಗೆ ಹೋಗ್ಬರ್ತೀನಿ ತಡ್ರಿ ಅಂತ ನಾವು ಮತ್ತೆ ಅಲ್ಲಿ ಹೋಗಿ ಚರ್ಚೆ ನಡೀತೈತಿ. ಮರೆ ಸುಮ್ಮನೆ ಇದ್ದಷ್ಟು ಕೊಟ್ಟು ಕಳ್ಸ ಅಂತ ಅವ್ರು ಹೇಳಿದ್ಬಿಡ್ಲೆ ಮತ್ತೆ ಬರ್ತಾನೆ, ಇಲ್ಲಿ ತೋರಿ ಅಜ್ಜಾರ ಅಷ್ಟ ಮಾಡ್ಕೊರಿ ಅಂತ. ಮತ್ತೆ ಒಳಗೆ ಕರೆದು ಅಷ್ಟು ಕೇಳಕತ್ತಾರ, ಕೊಡಲಾರ್ದು ಹಂಗೆ ಬಂದಿಲ್ಲ, ಕೊಡು ಹೋಗಿ ಅಂದ್ಬಿಡ್ಲೆ ಆಯ್ತು ತೋರಿ ಅಜ್ಜಾರ ಬರ್ಕೋರಿ ಅಂತಾರೆ. ಅಂದ್ರೆ ಕಿಲಿ ಈ ಕಡೆ ಐತೆ ಅಂತ. ಚಾವಿ ನಿಮ್ಮ ಕಡೆನೇ ಇರ್ತದೆ, ಆದ್ರೆ ಅದನ್ನು ತೆಗಿಯವ್ರ ಹಾಕೋರು ಇವ್ರ. ಯಾವಾಗ ಅವರು ಪರಮಾತ್ಮಗೆ ಹೇಳಿದ ಕೂಡಲೇ ಅವಂದ, ನೋಡು ನಿನ್ನ ಸಂಬಂಧ ನಾ ಬಂಗಾರನ ಕೊಡ್ತೀನಿ, ಬಂಗಾರನ ಕೊಡ್ತೀನಿ. ಅದನ್ನು ತೊಳೋದಿಲ್ಲ ಅವ ಬಂಗಾರ ಕೊಡ್ತೀನಿ ಅವಂಗೆ. ಕೊಡು ನೀನು, ಅವ ಹೆಂಗೆ ತೊಳಂಗೆ ನೋಡ್ತೀನಿ ನಾನು. ಇವ ಏನು ಹೊಂಟಿದ್ನಲ್ಲ ನೊಂದು ಮನಸ್ಸಿನಾಗ ಹೊಂಟಿದ್ದ, ಹೋಗೋ ಟೈಮ್ದಾಗ ಒಂದಿಷ್ಟು ಬಂಗಾರದ ಗಂಟೆಯನ್ನು ಇವನು ಕಾಲಾಗ ಒಗಿಬೇಕಂತ ಒಗದವ. ಇವನ್ ಕಾಲಾಗ ಒಗಿಬೇಕಾದ್ರೆ ಕಾಲಾಗ ಪಟ್ನ ಬಿದ್ದೈತಂದ್ರೆ ನೋಡೋಕ್ಕಾಗೋದಿಲ್ಲ ಅವಂಗಂತ ಇವ ಬರೋ ದಾರ್ಯಾಗ ಒಂದು 10 ಹೆಜ್ಜೆ ಮುಂದೆ ಬಂಗಾರ ಒಗದಿದ್ದ ನೋಡಿ ತೊಗೊಂಡು ಹೋಗ್ಬೇಕಿಲ್ಲ. ಇವ ಹೊಂಟಾನ, ಒಂದನೇದ್ದು ಹುಂಡಿ ಸಿಕ್ಕಿಲ್ಲ, ಎರಡನೇದ್ದು ಹೊಂಟಾನ. ಹೋಗ್ಬೇಕಾದ್ರೆ ರಾತ್ರಿ ಆಗೈತಿ. ರಾತ್ರಿ ಟೈಮ್ದೊಳಗೆ ಏನು ವಿಚಾರ ಮಾಡ್ಕತ್ತ ಗೊತ್ತನ, ಉಂಡಿ ಸಿಗ್ಲಾರ್ದು ಒಂದು ಕಡೆ. ಆದ್ರೆ ನಮ್ಮಂಥವ್ರು ಇಂಥ ದಾರ್ಯಾಗ ಹೋಗ್ಬೇಕಾದ್ರೆ ಕಣ್ಣಿದ್ದವ್ರಿಗೆ ನಡೆದು ವಜ್ಜೈತಿ, ಕಣ್ಣಿಲ್ಲಾರ್ದವ್ರು ಹೆಂಗೆ ನಡೀತಾರ ಅಂತ ವಿಚಾರ ಬಂದತ್ ನೋಡ್ತಲೆ. ಕಣ್ಣಿಲ್ಲಾರ್ದವ್ರು ಹೆಂಗೆ ಹೋಗ್ತಾರ ಈ ದಾರ್ಯಾಗ? ಕಣ್ಣಿಲ್ಲಾರ್ದವ್ರು ಹಂಗೆ ಹೋಗ್ಬೇಕಂತ ತಿಳ್ಕೊಂಡು ಕಣ್ಣಿದ್ದಾವ ಕಣ್ಣು ಮುಚ್ಕೊಂಡು ದಾಟೆ ಬಿಟ್ಟ, ಬಂಗಾರ ದಾಟೆ ಬಿಟ್ಟ. ನಾ ಹೇಳಿಲ್ಲ ನಿನಗೆ, ಅವ ಕಣ್ಣದಾವ, ಅವಂಗೆ ಕಣ್ಣು ಮುಚ್ಕೊಂಡು ಹೋಗೋ ಹರಕತ್ ಏನಿತ್ತಿಲ್ಲಿ. ನಾ ಒಗದಿನ ಬಂಗಾರನ ಒಗದಿದ್ದು ಬಂಗಾರ ತೊಗೊಳೋದು ಬಿಟ್ಟು ಕಣ್ಣು ಮುಚ್ಕೊಂಡು ಅಡ್ಡಾಡಿದ್ರೆ ನಾ ಏನು ಮಾಡಲಿ, ಇನ್ನು ಮುಂದೆ ಆಗೋದಿಲ್ಲ, ಅವ್ನು ತೋಳು ಹಣೆ ಬರಿಲ್ಲ ಅಂತ ತಿಳ್ಕೊಂಡು ಅವ ಹೇಳಿದಂತ. ಇದನ್ನ ಯಾಕೆ ನಾನು ಸಂಕದ ಎಲ್ಲ ಜನತೆಗೆ ಹೇಳಾಕತ್ತೀನಿ ಅಂದ್ರೆ, ಇಲ್ಲಿ ಗುರುಬಸವ ಶಿವಯೋಗಿಗಳು ಅನ್ನುವಂಥವ್ರು, ಶಿವಲಿಂಗ ಸ್ವಾಮಿಗಳು ಅನ್ನುವಂಥವ್ರು, ಮುರುಗೇಂದ್ರ ಶಿವಯೋಗಿಗಳು ಅನ್ನುವಂಥವ್ರು 3 ಮಂದಿ ತಪಸ್ಸಿನ ಪುಣ್ಯದ ಬಂಗಾರ ಎಲ್ಲಿ ಬಿದ್ದೈತೆ ಅಂದ್ರೆ ಅದು ಸಂಕದ ಗ್ರಾಮದಾಗ ಬಂದು ಬಿದ್ದದ. ಅದನ್ನು ಉಣ್ಣಾಕ ನಿಮ್ಗೆಲ್ಲರಿಗೆ ತಗೊಳ್ರಿ ಅಂತ ತಿಳ್ಕೊಂಡು ಬಸವ ಪುರಾಣ ಹಚ್ಚಾರ. ಯಾರು ಬರ್ತಾರ ಅವ್ರು ಉಡ್ಯದಾಗ ಬಂಗಾರ ಹಾಕ್ಕೊಂಡ ಹೋಗ್ತಾರ. ಬರ್ಲಾರ್ದವ್ರು ನಾ ಏನು ಮಾಡಲಿ, ಉಣ್ಣು ಭಾಗ್ಯ ಇಲ್ಲ ಅಂತ ತಿಳ್ಕೊತೀನಿ ಅಷ್ಟೆ. ಸೂರ್ಯ ಎಲ್ಲಿ ತನ ಬರ್ತಾನ? ಸೂರ್ಯ ಮನಿ ತನ ಬರ್ತಾನ, ಮನಿ ಮುಂದೆ ಬರ್ತಾನ, ಮನಿ ಮುಂದೆ ಬಂದು ಬಾಗಿಲು ಮಠ ಬರ್ತಾನ, ಬಾಗಿಲು ಮುಂದೆ ಬಂದು ಕಿಟಕಿ ತನ ಬರ್ತಾನ, ಕಿಟಕಿ ತನ ಬಂದು ಮತ್ತೆ ಬಾಗಿಲ ತೆಗಿಬೇಕಾದವ್ರು ಯಾರು ತೆಗಿಬೇಕು ಬಾಗ್ಲನ? ಪಕ್ಕದ ಮನೆಯವ್ರು ಬಂದು ತೆಗಿಬೇಕನ ಬಾಗ್ಲನ? ನಿಮ್ಮ ಮನೆ ಬಾಗ್ಲ ನೀವ ತೆಗಿಬೇಕು, ನಿಮ್ಮ ಮನೆ ಕಿಟಕಿ ನೀವ ತೆಗಿಬೇಕು. ಅವ ಮುಂಜಾನೆ ಸಂಜೆ ಮಠ ಅಲ್ಲೇ ಇರ್ತಾನೆ. ಬಾಗ್ಲ ತೆಗದ್ರಿ ಒಳಗೆ ಕಿರಣ ಹಾಕ್ತಾನ. ನೀ ಬಾಗ್ಲ ಹಾಕ್ಕೊಂಡಿದ್ದೆ ಅಂದ್ರೆ ಮುಂಜಾನೆ ಸಂಜೆ ಮಠ ನೋಡ್ತಾನ, ಆಮೇಲೆ ಗುಡಿಚಾಪಿ ಕಟ್ಕೊಂಡು ನನ್ನ ಕೆಲಸ ಮುಗಿತಂತ ಹೋಗ್ತಾನವ. ಹಂಗೆ ಇದು 31ನೇ ತಾರೀಕಿನ ಮಠ ಬಸವ ಪುರಾಣ ಅನ್ನುವಂಥದ್ದು ಇದೊಂದು ಜ್ಞಾನದ ಸೂರ್ಯನ ಕಿರಣ ಇದ್ದಂಗೆ. ಅಲ್ಲಿ ಮನಿ ಬಾಗಿಲ ತೆಗಿಬೇಕು, ಇಲ್ಲಿ ಬಂದು ಕುಂತವ್ರು ಮನಿ ಬಾಗಿಲ ತೆಗಿಯೋ ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸಿನ ಬಾಗಿಲವನ್ನು ತೆಗೆದ್ರೆ ಮಾತ್ರ ಬಸವಣ್ಣನ ವಿಚಾರ ನಿಮ್ಮ ತಲೆಯಾಗ ಹೊಕ್ಕೈತೆ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ.